ಅಮೆರಿಕ ಇರಾನ್ ಸೀಸ್ ಫೈರ್ ಒಪ್ಪಂದದಲ್ಲಿ ಭಾರತದ ಅಳಿಯನ ಪ್ರಮುಖ ಪಾತ್ರ. ಪ್ರಸ್ತುತ ಪಶ್ಚಿಮ ಏಷ್ಯಾದ ಆಗಸದಲ್ಲಿ ಮೇಲೆ ಶಾಂತಿಯ ಮೋಡಗಳು ಆವರಿಸ್ತಾ ಇವೆ. ಎರಡೂ ದೇಶಗಳು ಕದನ ವಿರಾಮ ಒಪ್ಪಂದವನ್ನ ಪಾಲಿಸಿರುವುದರಿಂದ ಅಲ್ಲಿ ಯುದ್ಧ ತಾತ್ಕಾಲಿಕವಾಗಿ ನಿಂತು ಹೋಗಿದೆ. ಆದರೆ ಕದನ ವಿರಾಮ ಘೋಷಣೆಗೂ ಒಂದು ದಿನದ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ವು. ಇರಾನ್ನ 4000 ವರ್ಷಗಳ ಪುರಾತನ ನಾಗರಿಕತೆಯನ್ನ ಕೊನೆಗೊಳಿಸುವುದಾಗಿ ಬೆದರಿಕೆ ಹಾಕಿದ ನಂತರ ಮುಂದೆ ಏನಾಗಲಿದೆಯೋ ಅಂತ ಜಗತ್ತೇ ಚಿಂತೆಯಿಂದ ಕನಲಿತ್ತು. ಇದರ ಮಧ್ಯೆ ಕದನ ವಿರಾಮ ಒಪ್ಪಂದ ಅಮೆರಿಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯತಂತ್ರದ ಭಾಗವಾಗಿದೆ ಅಂತ ವಿಶ್ಲೇಷಕರು ಭಾವಿಸಿದ್ದಾರೆ. ಪ್ರಸ್ತುತ ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಒಪ್ಪಂದ ಜಾರಿಯಲ್ಲಿದೆ. ಆದರೆ ಈ ಕದನ ವಿರಾಮ ಒಪ್ಪಂದಕ್ಕಾಗಿ ಅಮೆರಿಕ ಗುಡ್ ಕಾಪ್ ಬ್ಯಾಡ್ ಕಾಪ್ ತಂತ್ರವೊಂದನ್ನ ಅಳವಡಿಸಿಕೊಂಡಿದೆ ಅನ್ನೋದು ವಿಶ್ಲೇಷಕರ ಅಭಿಮತ. ಒಂದೆಡೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಎಚ್ಚರಿಕೆಗಳೊಂದಿಗೆ ಇರಾನ್ನನ್ನ ಬೆದರಿಸುವ ಮೂಲಕ ಜಗತ್ತಿನಾದ್ಯಂತ ಭಯ ಭ್ರಾಂತಿ ಸೃಷ್ಟಿಸಿದರೆ, ಮತ್ತೊಂದೆಡೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಸದ್ದಿಲ್ಲದೆ ರಾಯಭಾರ ಕಚೇರಿಯನ್ನ ತೆರೆಮರೆಯಲ್ಲೇ ಮುನ್ನಡೆಸಿ ಇರಾನ್ನನ್ನ ದಾರಿಗೆ ಬರುವಂತೆ ವ್ಯವಹರಿಸಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ಲೇಖನವೊಂದರಲ್ಲಿ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಜೆಡಿ ವ್ಯಾನ್ಸ್ ಮೊದಲಿನಿಂದಲೂ ಯುದ್ಧವನ್ನ ವಿರೋಧಿಸಿಕೊಂಡೇ ಬಂದಿದ್ದಾರೆ. ಅದೇ ಸಮಯದಲ್ಲಿ ಟ್ರಂಪ್ ಆಪ್ತ ಗೆಳೆಯರಾದ ಕುಶ್ನರ್ ಅಥವಾ ವಿಟೇಕರ್ನಂತಹ ಮಾತುಗಳಿಗೆ ಹೆಚ್ಚು ಗಮನ ಕೊಡದ ಇರಾನ್ ಜೆಡಿ ವ್ಯಾನ್ಸ್ ಅವರ ಮಾತುಗಳನ್ನು ಗೌರವಿಸುತ್ತೆ. ಈ ಹಿನ್ನೆಲೆ ವ್ಯಾನ್ಸ್ ಜೊತೆ ಒಪ್ಪಂದ ಮಾಡಿಕೊಳ್ಳದಿದ್ರೆ ಬೇರಾವುದೇ ಅವಕಾಶ ಇಲ್ಲ ಅಂತ ಇರಾನ್ ಭಾವಿಸಿದಂತೆ ತೋರುತ್ತೆ. ಅದೇ ಸಮಯದಲ್ಲಿ ಜೆಡಿ ವ್ಯಾನ್ಸ್ ಕೂಡ ಯುದ್ಧವನ್ನ ಕೊನೆಗೊಳಿಸಲು ಗಂಭೀರ ಪ್ರಯತ್ನಗಳನ್ನ ನಡೆಸಿದ್ರು. ಕಳೆದ ತಿಂಗಳು ಕದನ ವಿರಾಮಕ್ಕೆ ಯಾವುದೇ ಅವಕಾಶವಿಲ್ಲದಿದ್ದಾಗ ಅವರು ಯುಎಇ ಮತ್ತು ಸೌದಿ ಅರೇಬಿಯಾ ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ನಾಯಕರೊಂದಿಗೆ ಹಾಗೂ ಇಸ್ರೇಲ್ ಅಧ್ಯಕ್ಷರೊಂದಿಗೆ ಸರಣಿ ಮಾತುಕತೆಗಳನ್ನು ನಡೆಸಿದ್ರು ಅಂತ ವರದಿಯಾಗಿದೆ. ಒಟ್ಟಾರೆ ಮಾತುಕತೆಗಳ ಮೂಲಕ ಇರಾನ್ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಮಾಡುವಲ್ಲಿ ಜೆಡಿ ವ್ಯಾನ್ಸ್ ಯಶಸ್ವಿಯಾಗಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮ ವರದಿಗಳು ಹೇಳುತ್ತಿವೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಅಮೆರಿಕದ ಸಂಪನ್ಮೂಲಗಳ ವ್ಯರ್ಥ ಮಾಡುತ್ತೆ. ಅದು ದೇಶದ ಮೇಲೆ ದೊಡ್ಡ ಆರ್ಥಿಕವಾಗಿ ಹೊರೆಯಾಗುತ್ತೆ ಅಂತ ನಂಬಲಾಗಿತ್ತು. ಟ್ರಂಪ್ ಅವರನ್ನ ಅದೇ ವಿಚಾರವನ್ನ ಮುಂದಿಟ್ಟುಕೊಂಡು ಮನವರಿಕೆ ಮಾಡಿ ಒಪ್ಪಿಸಲಾಗಿದೆ ಅಂತ ವರದಿಯಾಗಿದೆ. ಅಂದಹಾಗೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಆಂಧ್ರಪ್ರದೇಶದ ಮೂಲದ ಉಷಾ ಚಿಲಕರಿ ಅವರನ್ನ ವಿವಾಹವಾಗಿರೋದ್ರಿಂದ ಅವರು ಆಂಧ್ರದ ಅಳಿಯ ಅಂತಲೇ ಜನಪ್ರಿಯರಾಗಿದ್ದಾರೆ. ಅವರ ಪತ್ನಿ ಉಷಾ ಚಿಲಕರಿ ಪೋಷಕರು ಆಂಧ್ರಪ್ರದೇಶದಿಂದ ಅಮೆರಿಕಕ್ಕೆ ವಲಸೆ ಹೋದ ತೆಲುಗು ಕುಟುಂಬದವರಾಗಿದ್ದಾರೆ ಅನ್ನೋದನ್ನ ಭಾರತೀಯರು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾಗಿದೆ. ಎನಿವೆ, 2 ವಾರಗಳ ಕದನ ವಿರಾಮ ಮತ್ತಷ್ಟು ಕಾಲ ವಿಸ್ತರಣೆಗೊಂಡು ಶಾಂತಿ ಮೂಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ.